2017ರ ಹೊಸ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ತಿದ್ದುಪಡಿ ಮಾಡಿ ಸೇವಾನಿರತ ಪ್ರಾಥಮಿಕ ಶಾಲಾ ಶಿಕ್ಷಕರ ಹಿಂಬಡ್ತಿ, ಮುಖ್ಯ ಗುರುಗಳ ಬಡ್ತಿಯಲ್ಲಿ ಆಗಿರುವ ಅನ್ಯಾಯವನ್ನು ಸರಿಪಡಿಸುವ ಕುರಿತು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇದೇ ಆಗಸ್ಟ್ 12ರಂದು ಬೃಹತ್ ಹೋರಾಟ ಮಾಡಲು ತೀರ್ಮಾನಿಸಲಾಗಿದ್ದು, ಈ ಬಗ್ಗೆ ಇಂದು ಚನ್ನಗಿರಿ ಶಾಸಕರಾದ ಬಸವರಾಜು ಶಿವಗಂಗಾ, ತಹಶೀಲ್ದಾರ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಗುರುಮೂರ್ತಿ, ರಾಜ್ಯ ನಾಮ ನಿರ್ದೇಶನ ಉಪಾಧ್ಯಕ್ಷ ತಿಪ್ಪೇಶಪ್ಪ, ಪ್ರಧಾನ ಕಾರ್ಯದರ್ಶಿ ವಸಂತಕುಮಾರ್, ತಾಲೂಕು ಎನ್ಜಿಒ ಅಧ್ಯಕ್ಷ ಶಶಿಧರ್, ಸಂಘದ ಸರ್ವ ಸದಸ್ಯರುಗಳಾದ ನವೀಜ್, ಪ್ರೇಮಲತಾ, ಶಾಕಿರ್ ಬೆನಕಪ್ಪ, ಸೋಮಶೇಖರ್, ಗುಡದಪ್ಪ, ಮಲ್ಲಿಕಾರ್ಜುನಗೌಡ, ಮಂಜಪ್ಪ, ಪುಷ್ಪ, ಭಾಗ್ಯ ಹಾಗೂ ತಾಲೂಕಿನ ನೊಂದ ಪಿಎಸ್ಟಿ ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತರಿದ್ದರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. ನಾವೆಲ್ಲ ಇಲ್ಲಿ BO ಕ್ಷೇತ್ರದಲ್ಲ ನಮ್ಮ PhD ಟೀಚರ್ಸ್ ಅಂದರೆ ಈಗಾಗಲೇ ಒಂದನೇ ತರಗತಿಯಿಂದ 7ನೇ ತರಗತಿಯವರೆಗೆ ಶಿಕ್ಷಕರಾಗಿ ನೇಮಕಾತಿ ಹೊಂದಿರುವಂಥ ಎಲ್ಲ ಮಹಿಳಾ ಮತ್ತು ಜೆಂಟ್ಸ್ ಟೀಚರ್ಸ್ ಎಲ್ಲ ಸೇರಿಕೊಂಡ್ರಿ. ಯಾಕೆ ಇದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಾವು ಮೊದಲೇ ಹೇಳಿದಂತೆ 1, 2, 3 ತಾರೀಕಿಂದ ನಾವು PhD ಹೋರಾಟವನ್ನು ಶುರು ಮಾಡಿದ್ದೀವಿ. ಸಾಂಕೇತಿಕವಾಗಿ 5ನೇ ತಾರೀಕಿನಿಂದ ಇವತ್ತಿನ ದಿವಸ ನಾವು ಈಗಾಗಲೇ ಶಾಸಕರಿಗೆ ಮತ್ತು ತಹಶೀಲ್ದಾರ್ ಸರ್ ಅವರಿಗೆ ಮತ್ತು BO ಕಚೇರಿಗೆ ಆಲ್ರೆಡಿ ಬಂದುಬಿಟ್ಟು ಮನವಿಯನ್ನು ಸಲ್ಲಿಸಿದ್ವಿ. ಈ ಮನವಿಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಎಲ್ಲ ಟೀಚರ್ಸ್ 1ರಿಂದ 7ನೇ ತರಗತಿವರೆಗೆ ನಾವು ಈಗಾಗಲೇ ನೇಮಕಾತಿ ಹೊಂದಿದ್ದು 2016ರಲ್ಲಿ C&R ನಿಯಮ ಏನಾಯಿತು, ಆ ತಿದ್ದುಪಡಿ ಆಗಿದ್ದರಿಂದ ಏನಾಯಿತು ಅಂತ ಹೇಳಿದ್ರೆ, ನಾವೆಲ್ಲ 1ರಿಂದ 5ನೇ ತರಗತಿಗೆ ಪಾಠ ಮಾಡೋಕ್ಕೆ ಮಾತ್ರ ಅರ್ಹರು ಅನ್ನೋ ಒಂದು ನೇಮಕಾತಿ ತಿದ್ದುಪಡಿ ಆಯಿತು. ಸೊ ಆ ಮೂಲಕ ನಮ್ಮ ಎಲ್ಲ ಟೀಚರ್ಸಿಗೆ ಏನಾಗಿದೆ ಅಂದರೆ ಬಹಳಷ್ಟು ಅನ್ಯಾಯ ಆಗಿದೆ. ಇದರಿಂದ ಕೇವಲ ನಮ್ಮನ್ನು ಡಿಮೋಷನ್ ಮಾಡಿದ್ದ ಸಂಘದ ಅಧ್ಯಕ್ಷರಾದಂಥ ಗುರುಮೂರ್ತಿ ಅವರು ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾವು ರಾಜ್ಯಾದ್ಯಂತ ಇವತ್ತು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದು ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಇವತ್ತು ನಾವು ಎಲ್ಲರ ಗಮನ, ಸರ್ಕಾರ ಮತ್ತು ಸಾರ್ವಜನಿಕರ ಗಮನವನ್ನು ಸೆಳೀಲಿಕ್ಕೆ ನಾವೆಲ್ಲರೂ ಕೂಡ PhD ಟೀಚರ್ ಅಂತ ಏನಿದೆ 1ರಿಂದ 7ಕ್ಕೆ ನೇಮಕ ಆಗಿರ್ತಕ್ಕಂಥವ್ರು ಅವರೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಮೂಲಕ ನಮಗಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ಮುಷ್ಕರ ಮತ್ತು ಈ ಒಂದು ಹೋರಾಟವನ್ನು ತೀವ್ರಗೊಳಿಸಲಿಕ್ಕೆ ಈ ಗಮನವನ್ನು ಸದ್ಯದಲ್ಲಿ ಸೆಳೀತಾ, ಮತ್ತು ಈಗೇನು ನಮಗೆ ಏನು ಬಡ್ತಿಯನ್ನು ನಿರಾಕರಿಸಿದ್ದಾರೆ, ಹಾಗೆ ನಮಗೆ ವರ್ಗಾವಣೆಯಲ್ಲಿ ಆಗ್ತಕ್ಕಂಥ ಅನ್ಯಾಯ ಏನಿದೆ, PhD ಟೀಚರ್ ಹೋಗ್ತಕ್ಕಂಥ ಖಾಲಿ ವೇಕೆನ್ಸಿಗಳನ್ನ GPT ಅಂತಕ್ಕಂಥ ಫ್ರೀಜ್ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ GPT ಹುದ್ದೆಗೋಸ್ಕರನೇ ನಾವು ಇದನ್ನು ರಿಸರ್ವ್ ಮಾಡಿದ್ದೀವಿ ಅಂತಕ್ಕಂಥ ವಿಷಯ ಇರ್ಬೋದು. ಇವೆಲ್ಲದರ ವಿರುದ್ಧ ಈ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಈ ಹಿಂದೆ ಹೇಗೆ 2017ರಿಂದ ಹಿಂದೆ ಏನಿತ್ತು, ಅವರು ಏನು ಪದವಿಯನ್ನು ಪಡೆದಿದ್ದಾರಪ್ಪ ಅಂತಂದರೆ ಅವರು ನೇರವಾಗಿ ಪ್ರೌಢಶಾಲೆಗೆ ಬಡ್ತಿ ಓದ್ತಕ್ಕಂಥ ಅವಕಾಶ ಇತ್ತು. ಇಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಬಡ್ತಿ ಮುಖ್ಯ ಶಿಕ್ಷಕರಾಗಿ ಹೋಗ್ಲಿಕ್ಕೂ ಕೂಡ ಅವಕಾಶ ಇತ್ತು. ಅದೆಲ್ಲವನ್ನೂ ಕೂಡ ಈಗಿನ